ಇರಾನ್ ದಾಳಿಗೆ ಹೈಫಾ ಬಂದರು ಸಂಪೂರ್ಣ ನಾಶವಾಗಿದೆ. ಇಸ್ರೇಲ್ನ ಸ್ಥಿತಿಗತಿಗಳನ್ನು ತೋರಿಸ್ತಾ ಇದ್ದೀವಿ. ಇಸ್ರೇಲ್ನ ಟೆಲ್ ಅವೀವ್ ಕೂಡ ಅಲುಗಾಡಿ ಹೋಗಿದೆ. ಟೆಲ್ ಅವೀವ್, ಹೈಫಾ, ರಮಾತ್. ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿ 10ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. ಇನ್ನು ಇರಾನ್ನ ಹಲವಾರು ಪ್ರದೇಶಗಳ ಮೇಲೆ ಏಕಕಾಲಕ್ಕೆ ದಾಳಿಯಾಗಿದೆ. ತೈಲ ಸಂಗ್ರಹಾಗಾರಗಳು, ಪೊಲೀಸ್ ಕಚೇರಿಗಳು, ಸರ್ಕಾರಿ ಕಚೇರಿಗಳು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಪ್ರಮುಖ ಅಧಿಕಾರಿಗಳನ್ನ ಗುರಿಯಾಗಿಸಿಕೊಂಡೇನೆ ಇಸ್ರೇಲ್ ದಾಳಿ ಮಾಡುತ್ತೆ. ಲೆಕ್ಕ ಹಾಕೊಳ್ಳಿ, ಮೊದಲಿನ ಈ ದಾಳಿ ಇದೆಯಲ್ಲ, ಮೊದಲ ದಿನದ ದಾಳಿ ಎಷ್ಟರ ಮಟ್ಟಿಗೆ ಆಗಿರೋದು. 1,000 ಕಿಲೋಮೀಟರ್ ಇದೆ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಬರೀ 2 ರಾಷ್ಟ್ರಗಳ ನಡುವಿನ ಯುದ್ಧ ಅಲ್ಲ ಇದು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಅದರ ಪರಿಣಾಮ ಆಗುತ್ತೆ. ಇನ್ನು ಇಸ್ರೇಲ್ ಮೇಲೆ ಇರಾನ್ ನ್ಯೂಕ್ಲಿಯರ್ ದಾಳಿ ಮಾಡುತ್ತೆ ಅಂತ ಇದೆಯಾ? ನ್ಯೂಕ್ಲಿಯರ್ ಬಾಂಬ್ಗಳು ಅದರ ಹತ್ರ, ವಿದ್ಯುತ್ ಸ್ಥಾವರಗಳು ಎಲ್ಲೆಲ್ಲಿರ್ತವೆ ಅಲ್ಲಿ, ಸರ್ಕಾರಿ ಕಚೇರಿಗಳು, ಇಂಪಾರ್ಟೆಂಟ್ ಆಫೀಸ್ಗಳು. ಹೀಗಾಗಿ ಇಸ್ರೇಲ್ ಮೇಲೆ ದಾಳಿ ಏನಾಗಿದೆ, ಅಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಕೆಲವೊಂದು ಕಡೆಗೆ. ಇರಾನ್ 224 ಜನ ಸಾವನ್ನಪ್ಪಿದ್ದಾರೆ ಇಸ್ರೇಲ್ ದಾಳಿಗೆ. ಇರಾನ್ನ 224 ಪ್ರಜೆಗಳು. ಒಂದು ಕಡೆಗಂತೂ 90% ಜನರನ್ನ ಬಲಿ ಹಾಕಿದೆಯಂತೆ. 1277ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇರಾನ್ ಹೇಳ್ತಾ ಇದೆ ಯುದ್ಧದ ನೀತಿಗಳನ್ನೆಲ್ಲವನ್ನೂ ಕೂಡ ಇಸ್ರೇಲ್ ಗಾಳಿಗೆ ತೂರಿದೆ. ನಾಗರಿಕ ಪ್ರದೇಶದ ಮೇಲೆ ದಾಳಿ ಮಾಡಬಾರದು. ನಾನು ಹೆಂಗೆ ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಿಲ್ಲಿಸಿದ್ನಲ್ಲ, ಹಂಗೆ ಇರಾನ್ ಮತ್ತೆ ಇಸ್ರೇಲ್ ಯುದ್ಧವನ್ನು ಕೂಡ ನಿಲ್ಲಿಸ್ತೀನಿ ಅಂತ. ಆದರೆ ಇರಾನ್ ಹೇಳಿದೆ ಇದು ನಮಗೆ ಅಳಿವು ಉಳಿವಿನ ಪ್ರಶ್ನೆ, ಯಾವುದೇ ಕಾರಣಕ್ಕೂ ನಾವು ಇಂಥದನ್ನ ಒಪ್ಕೊಳ್ಳಲ್ಲ. ಇಸ್ರೇಲ್ ದಾಳಿ ನಿಲ್ಲಿಸೋ ತನಕ ಕದನ ವಿರಾಮ ಇಲ್ಲ, ತುಂಬಾ ಸ್ಪಷ್ಟವಾಗಿ ಹೇಳಿದೆ. ಕತಾರ್ ಒಮನ್ ಮಧ್ಯಸ್ಥಿಕೆಯ ಪ್ರಸ್ತಾಪವನ್ನು ಇರಾನ್ ಸ್ಪಷ್ಟವಾಗಿ ತಿರಸ್ಕರಿಸಿದೆ. ಪುಡಿಗುಡ್ತಾ ಇದೆ ಒಂದು ಲೆಕ್ಕದಲ್ಲಿ ಇಸ್ರೇಲ್ ಟೆಹರಾನ್ ಅನ್ನ. ಆ ಕಡೆಯಿಂದ ಅವ್ರು ಹಾಕುವಂತ ಬಾಂಬ್ಗಳು ಈ ಕಡೆಗೆ ಟೆಲ್ ಅವೀವ್ ಅನ್ನು ಪುಡಿಗಟ್ತಾ ಇವೆ. ಎಲ್ಲ ಕಡೆಗೆ ಬಂದ್, ಅಘೋಷಿತ ತುರ್ತು ಪರಿಸ್ಥಿತಿ. ಜೆರುಸಲೆಂನಲ್ಲಿ ಯಾರೂ ಕೂಡ ಓಡಾಡಂಗಿಲ್ಲ. 3 ಗುಪ್ತಚರ ಮುಖ್ಯಸ್ಥರು ಕೂಡ ಬಲಿಯಾಗಿದ್ದಾರೆ. ಇಡೀ ಏನು ಅಂದ್ರೆ ಬೆನ್ನು ಮೂಳೆ ಕತ್ತರಿಸ್ಬಿಡೋದಪ್ಪ, ಬೆನ್ನು ಮೂಳೆ ಮುರಿದು ಬಿಡೋದು. ಮೊಹಮ್ಮದ್ ಖಜೇಮಿ ಗುಪ್ತಚರ ಇಲಾಖೆಯ ಮುಖ್ಯಸ್ಥ, ಹನ್ಸನ್ ಮೊಹಾಗೆ ಮತ್ತೆ ಮೊಹಿಸೇನ್ ಪ್ರವಾಸಿಗರು ಹೋಗಿದ್ರು ದೊಡ್ಡ ಸಂಖ್ಯೆಯಲ್ಲಿ. ಇದ್ದಕ್ಕಿದ್ದ ಹಾಗೆ ಶುರುವಾದಂತ ಯುದ್ಧ. ಪ್ರವಾಸಿಗರಿಗೆ ಇನ್ನೂ ಅದಕ್ಕೆ ಅಕ್ಲಮಟೈಸ್ ಆಗಿರಲ್ಲ ಅವರು. ಇಸ್ರೇಲಿಗರಿಗಂತೂ ಗೊತ್ತು, ಸೈರನ್ ನೋಡಿದ ತಕ್ಷಣ ಎಲ್ಲೋಗಿ ಹೋಗ್ಕೋಬೇಕು, ಎಲ್ಲೋಗಿ ಮುಚ್ಚಿಟ್ಕೋಬೇಕು ಗೊತ್ತಿದೆ ಅವರಿಗೆ. ಪ್ರವಾಸಿಗರಿಗೆ ಏನು ಗೊತ್ತಿರುತ್ತೆ ಹೇಳಿ? ವಿದೇಶಿ ಪ್ರವಾಸಿಗರು ಒಂದು ಲೆಕ್ಕದಲ್ಲಿ ಅತಂತ್ರರಾಗಿದ್ದಾರೆ, ಭಾರತೀಯರು ಕೂಡ ಅದರಲ್ಲಿದ್ದಾರೆ. ಸೈರನ್ ಶಬ್ದ ಕೇಳ್ಬಿಡುತ್ತೆ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಇನ್ನು ಇಸ್ರೇಲ್ ಮೇಲೂ ಕೂಡ ದೊಡ್ಡ ಪ್ರಮಾಣದ ದಾಳಿ ಆಗಿದೆ. ಬೆಳಗಿನೇ ಇರಾನ್ ಮತ್ತೆ ಅಟ್ಯಾಕ್ ಮಾಡಿದೆ. ಕಟ್ಟಡಗಳು ಅಸ್ಥಿ ಪಂಜರದ ರೀತಿಯಲ್ಲಿ ಕಾಣ್ತಾ ಇವೆ, ಸ್ಕೆಲಿಟಾನ್ ತರ. ಸೈರನ್ ಹೊಡಿತಿದ್ದೇನೆ ತಕ್ಷಣ ಹೋಗಿ ಹೊಕ್ಕೊಂಡ್ಬಿಡ್ತಾರೆ ಜನಗಳು. ಟ್ರಂಪ್ ಅವ್ರನ್ನ ಕೊಲ್ಲೋದೇ ಇರಾನ್ನ ಉದ್ದೇಶ ಆಗಿತ್ತು. ಇರಾನ್ಗೆ ಡೊನಾಲ್ಡ್ ಟ್ರಂಪ್ ನಂಬರ್ 1 ಶತ್ರು. ಬೆಂಜಮಿನ್ ನೇತನ್ಯಾಹು ಹೇಳಿರುವಂತಹ ಮಾತಿದು. ಇಸ್ರೇಲ್ ಅಧ್ಯಕ್ಷ ಖಾಸಿಂ ಸುಲೈಮಾನಿಯನ್ನ ಕೊಂದಿದ್ದಕ್ಕೆ ದ್ವೇಷ ಇಟ್ಟುಕೊಂಡಿದ್ದಾರೆ. ಹಿಂಗಾಗನೆ ಟ್ರಂಪ್ ಅವರ ಮೊದಲ ಟಾರ್ಗೆಟ್. ಹರೀಶ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದ್ರೆ, ಹಿಂದೆ ಎಷ್ಟರ ಮಟ್ಟಿಗೆ ಇರಾನ್ ದುರ್ಬಲ ಆಗಿತ್ತು ಅಂತ ಅನಿಸ್ಬಿಟ್ಟಿತ್ತು. ಯಾಕಂದರೆ ಈ ಬೇರೆ ಬೇರೆ ದೇಶದ ನಾಯಕರು ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಉಡಾಯಿಸಿಬಿಡೋದು, ಅಲ್ಲಿನ ಉಪಾಧ್ಯಕ್ಷರನ್ನೇ ಕೊಂದು ಬಿಡೋದು, ಸೇನಾ ನಾಯಕರುಗಳನ್ನು ಕೊಲ್ಲುವಂಥದ್ದು, ಜೊತೆಗಿನ ಬೇಹುಗಾರಿಕಾ ಇಲಾಖೆಯ ಮುಖ್ಯಸ್ಥರುಗಳನ್ನು ಕೊಲ್ಲೋದು ಒಂದಾ ಎರಡಾ? ಹಾಗಾದರೆ ಇರಾನ್ ಹಾಗಾದರೆ ಶಕ್ತಿಶಾಲಿ ಇಲ್ವೇ ಅಲ್ವಾ? ಹಾಗಾದರೆ ಸುಮ್ಮನೆ ನೋಡೋಕ್ಕಷ್ಟೇ ದೊಡ್ಡ ರಾಷ್ಟ್ರವಾ?
ಇಂಥ ಒಂದು ಪ್ರಶ್ನೆ ಕೂಡ ಎದ್ದಿತ್ತು. ಈಗೇನು ಅಂದರೆ ಈಗ ಇರಾನ್ ಕೂಡ ಈಗ ತಿರುಗಿ ಬಿದ್ದಿದೆ, ನಿರಂತರವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾನೆ ಇದೆ. ಇಸ್ರೇಲ್ ಅಂತೂ ಬಿಡಿ, ಇರಾನನ್ನು ಪುಡಿಗಟ್ತಾ ಇದೆ. ನಿನ್ನೆ ಮೊನ್ನೆಯ ಘಟನಾವಳಿಗಳನ್ನು ನೋಡಿದ್ವಿ. ಅತ್ಯಂತ ವಿಶ್ವದ ದೊಡ್ಡ ತೈಲಾಗಾರ, ಅದರ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಈ ಅಣ್ವಸ್ತ್ರ ಪ್ರದೇಶಗಳು ಎಲ್ಲೆಲ್ಲಿದ್ದು, ಎಲ್ಲೆಲ್ಲಿ ತಯಾರಿಕಾ ಕೇಂದ್ರಗಳಿದ್ದು ಅದರ ಮೇಲೆ ದಾಳಿಯಾಗಿದೆ, ಲ್ಯಾಬ್ಗಳ ಮೇಲೆ ದಾಳಿಯಾಗಿದೆ, ಜೊತೆಗೇನೆಂದರೆ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿಯಾಗಿದೆ. ಅಲ್ಲಿ ಇಂಪಾರ್ಟೆಂಟ್ ಅಧಿಕಾರಿಗಳೆಲ್ಲೆಲ್ಲಿದ್ರಲ್ಲ ಅದನ್ನು ಟಾರ್ಗೆಟ್ ಮಾಡಿ ಹೊಡೆಯಲಾಗ್ತಾ ಇದೆ. ಇದು ಸಂಗತಿ. ಯುದ್ಧ ಯಾಕೋ ಕೈ ಮೀರಿ ಹೋಗ್ತಾ ಇದೆ, ಏನಂತೀರಿ? ಹೌದು ರಂಗನಾಥ್, ಇಸ್ರೇಲ್ನ ವಿರೋಧಿ ಗುಂಪುಗಳಿಗೆ ಇರಾನ್ ಯಾವ ರೀತಿ ಸಹಾಯ ಮಾಡ್ತಿತ್ತು ಅನ್ನುವಂತಹದ್ದು ಇಸ್ರೇಲ್ಗೆ ಗೊತ್ತಿತ್ತು. ಹಾಗಾಗಿಯೇ ಇಸ್ರೇಲ್ ನೇರವಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇರುವಂತಹದ್ದು. ಶುಕ್ರವಾರ ಏನು ಇಸ್ರೇಲ್ ದಾಳಿಯನ್ನ ಮಾಡ್ತು, ಮುಖ್ಯವಾಗಿ ಇಸ್ರೇಲ್ನ ಇರಾನ್ನ ಬೆನ್ನೆಲುಬೇನಾಗಿರುತ್ತೆ ಅವುಗಳನ್ನೇ ಟಾರ್ಗೆಟ್ ಮಾಡಿರುವಂತಹದ್ದು. ಒಂದು ತೈಲಗಾರ ಆಗಿರ್ಬೋದು, ಸಚಿವಾಲಯ, ಸೇನಾ ಮುಖ್ಯ ಕಚೇರಿ ಆಗಿರ್ಬೋದು, ಇಂತಹ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡಿತ್ತು. ಆದ್ರೆ ಇರಾನ್ ಕೂಡ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಟೆಲ್ ಅವೀವ್ ಮೇಲೆ ಕೂಡ ದಾಳಿ ಮಾಡಿತ್ತು. ಜೊತೆಗೆ ನಿನ್ನೆ ಹೈಫಾ ಮೇಲೆ ದಾಳಿ ಮಾಡಿರುವಂತಹದ್ದು. ಹೈಫಾ ಒಂದು ಬಂದರು ಪ್ರದೇಶ. ಈ ಬಂದರು ಪ್ರದೇಶ ಇಸ್ರೇಲ್ಗೆ ಬಹಳಷ್ಟು ಮುಖ್ಯ ಆಗುತ್ತೆ. ಇಲ್ಲೂ ಕೂಡ ಅನೇಕ ದೊಡ್ಡ ದೊಡ್ಡ ಕಚೇರಿಗಳಿರುವಂತಹದ್ದು. ಈ ಬಂದರು ಮೂಲಕವೇ ಈ ಇಸ್ರೇಲ್ನ ವಾಣಿಜ್ಯ ಚಟುವಟಿಕೆಗಳು ನಡೆಯುವಂತಹದ್ದು. ಇದರ ಮೇಲೂ ಕೂಡ ಇರಾನ್ ಈಗ ನಿರಂತರವಾದ ದಾಳಿಯನ್ನ ಮಾಡಿರುವಂತಹದ್ದು. ಮತ್ತೆ ಅಲ್ಲಿನ ಅನೇಕ ಕಟ್ಟಡಗಳು, ಮೂಲಭೂತ ಸೌಕರ್ಯಗಳಿಗೆ ದೊಡ್ಡ ಹೊಡೆತವನ್ನ ಇರಾನ್ ಕೊಟ್ಟಿದೆ. ಇರಾನ್ ಕೂಡ ಅದೇ ರೀತಿಯಂತ ದಾಳಿ ಮಾಡ್ತಿದೆ. ಮತ್ತೆ ಇಸ್ರೇಲ್ಗೂ ಕೂಡ ಇರಾನ್ ಅದೇ ರೀತಿಯಂತ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ನೀವು ದಾಳಿಯನ್ನ ಮಾಡಿದ್ರೆ ನಾವು ಪ್ರತಿ ದಾಳಿಯನ್ನ ಮಾಡೇ ಮಾಡ್ತೀವಿ ಅನ್ನುವಂಥದ್ದು ಹೇಳ್ತಾ ಇದೆ. ಮತ್ತೆ ಇರಾನ್ ಜನವಸತಿ ಪ್ರದೇಶಗಳ ಮೇಲೆಯೂ ಕೂಡ ದಾಳಿ ಮಾಡ್ತಾ ಇದೆ. ಮೊನ್ನೆ ಇಸ್ರೇಲ್ ಮಾಡಿದಂತಹ ದಾಳಿ ಏನಿದೆ, ಆ ದಾಳಿಯಲ್ಲಿ 224 ಇರಾನಿಯನ್ ಜನರು ಸಾವನ್ನಪ್ಪಿದ್ದಾರೆ. ಇರಾನ್ ಹೇಳ್ತಾ ಇದೆ ಮಕ್ಕಳು ಮತ್ತೆ ಮಹಿಳೆಯರನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇದೆ, ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಿದೆ ಅನ್ನುವಂತಹದನ್ನ ಇರಾನ್ ಆರೋಪವನ್ನ ಮಾಡ್ತಿದೆ. ಆದ್ರೆ ಇಸ್ರೇಲ್ ಹೇಳ್ತಿದೆ ನಾವು ಯಾವುದೇ ಕಾರಣಕ್ಕೂ ಮಹಿಳೆಯರನ್ನಾಗ್ಲಿ, ಜನವಸತಿ ಪ್ರದೇಶಗಳ ಮೇಲಾಗ್ಲಿ, ಮಕ್ಕಳನ್ನಾಗ್ಲಿ ಅವ್ರನ್ನ ಗುರಿಯಾಗಿರಿಸಿಕೊಂಡು ನಾವು ಯಾವುದೇ ರೀತಿಯಾದ ದಾಳಿ ಮಾಡ್ತಾ ಇಲ್ಲ. ಮತ್ತೆ ಇರಾನ್ ಈ ತರದೊಂದು ಸುಳ್ಳು ಆರೋಪವನ್ನ ಮಾಡ್ತಿದೆ ಅನ್ನುವಂತಹದನ್ನ ಇಸ್ರೇಲ್ ಹೇಳ್ತಿರುವಂತಹದ್ದು. ಆದ್ರೂ ಕೂಡ ಇರಾನ್ ನಲ್ಲಿ 224ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 1250ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಈ ಯುದ್ಧ ನಿಲ್ಲುವಂತಹದ್ದಲ್ಲ, ಇನ್ನಷ್ಟು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಬಹುಮುಖ್ಯವಾಗಿ ಇರಾನ್ ಮತ್ತೆ ಅಮೆರಿಕದ ನಡುವೆ ಒಪ್ಪಂದ ಆಗ್ಬೇಕಾಗಿತ್ತು, ತೈಲ ಒಪ್ಪಂದ ಆಗ್ಬೇಕಾಗಿತ್ತು. ಈ ಒಪ್ಪಂದ ಆಗೋ ಮುಂಚೆನೆ ಈ ತರದೊಂದು ದಾಳಿ ಆಗಿರುವಂತಹದ್ದು. ಈ ಒಪ್ಪಂದ ಕೂಡ ಈಗ ಮುಂದೂಡಿರುವಂತಹದ್ದು. ಈಗ ವಿಶ್ವದ ಅನೇಕ ನಾಯಕರು ಹೇಳ್ತಾ ಇದ್ದಾರೆ ಇರಾನ್ ಹಾಗೂ ಇಸ್ರೇಲ್ ಮಾತುಕತೆಯನ್ನು ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ. ಯುರೋಪಿಯನ್ ಒಕ್ಕೂಟ ಕೂಡ ಹೇಳ್ತಾ ಇರುವಂತಹದ್ದು ಇರಾನ್ ಹಾಗೂ ಇಸ್ರೇಲ್ನ ನಾಯಕರು ಮಾತುಕತೆಯನ್ನು ನಡೆಸಿ ಶಾಂತಿಯನ್ನ ಕಾಪಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಯಾಕಂತಂದ್ರೆ ಇದು ಮಾತುಕತೆ ಆಗ್ಲಿಲ್ಲ ಅಂತಂದ್ರೆ ಇರಾನ್ ಕಡೆನೂ ಕೂಡ ಅಸ್ತ್ರಗಳಿವೆ, ಇಸ್ರೇಲ್ ಕಡೆನೂ ಕೂಡ ಅತ್ಯಂತ ಹೆಚ್ಚಿನ ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿರುವಂತದ್ದು. ಹಾಗಾಗಿ ಎರಡೂ ದೇಶಗಳ ನಡುವೆ ಏನಾದ್ರು ಯುದ್ಧ ನಿಲ್ಲದೆ ಹೋದ್ರೆ ಇದು ದೊಡ್ಡ ಮಧ್ಯಪ್ರಾಚ್ಯದಲ್ಲಿ ಅತ್ಯಂತ ದೊಡ್ಡ ಯುದ್ಧವಾಗಿ ಪರಿಣಾಮ ಆಗುವಂತ ಸಾಧ್ಯತೆ ಮತ್ತೆ ಅತ್ಯಂತ ಹೆಚ್ಚಿನ ಸಾವು ನೋವುಗಳು ಸಂಭವಿಸುವಂತ ಸಾಧ್ಯತೆ ಇದೆ ರಂಗನಾಥ್.